ನನ್ ಗಂಡ ಬಿಡ್ಬೇಕಲ್ಲ, ನಾನು ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಹಾರಾಡ್ತಾರೆ. ಅಮ್ಮನ್ಗೆ ಫೋನ್ ಮಾಡಿ ಚುಚ್ಕೊಡ್ತಾರೆ. ಆಮೇಲೆ ಅಮ್ಮನೇ ನನ್ನನ್ನ ಬಲವಂತ ಮಾಡಿ ಬೈದಿಲ್ಲಿಂದ ನನ್ನನ್ನು ಕಳಿಸ್ತಾರೆ. ಸಂಕಟ ಆದಾಗ ತಪ್ಕೊಂಡು ಅಳೋದಕ್ಕೆ ನೀವಾದ್ರೂ ಇದ್ರಿ ಚಿಕ್ಕಿ. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಚಿಕ್ಕಿ. ಅಳ್ಬೇಡ ಬಿಡೆ. ಈ ಮನೇಲಿ ಯಾರಿಗೂ ನನ್ನ ಬೆಲೆ ಗೊತ್ತಾಗಿಲ್ಲ ಅಂತ ಅನ್ಕೊಂಡೆ. ಸದ್ಯ ನಿನ್ಗಾದ್ರೂ ಗೊತ್ತಾಯ್ತಲ್ಲ. ಸರಿ, ನಾನು ಇಲ್ಲೇ ಇರ್ತೀನಿ ಬಿಡು. ಅಮ್ಮ ಬೈಕೊಂಡ್ರು ಅಷ್ಟೇ, ಅಣ್ಣ ರೇಗಾಡಿದ್ರು ಅಷ್ಟೇ. ಯಾರೇನಾದ್ರೂ ಬೈಕೊಳ್ಳಿ, ನೋಡು ನನ್ಗೆ ನಿನ್ಗಿಂತ ಹೆಚ್ಚು ಯಾವುದೂ ಇಲ್ಲ. ಥ್ಯಾಂಕ್ ಯು ಚಿಕ್ಕಿ, ಥ್ಯಾಂಕ್ ಯು ಸೋ ಮಚ್. ಸರಿ, ಅದೆಲ್ಲ ಬಿಡು, ನಿನ್ ಕತೆ ಹೇಳು. ಚಿಕ್ಕಿ, ನನ್ನ ಮನಸ್ಸು ನನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಚಿಕ್ಕಿ. ತುಂಬಾ ಡಿಸ್ಟರ್ಬ್ ಆಗ್ತಾ ಇರ್ತೀನಿ. ಆ ಸೇವಂತಿ ಮಗು ನನ್ನ ಕಾಡ್ತಾ ಇದೆ. ಇತ್ತೀಚೆಗೆ ಆ ನರ್ಸ್ ಮಗು ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಅದು ಅದು ನನ್ನನ್ನ ಕೊಲ್ಲಕ್ ಬಂದಾಗುತ್ತೆ. ಅದು ಹತ್ರಕ್ ಬಂದ್ರೆ ಕೈ ಕಾಲೆಲ್ಲ ನಡ್ಕ ಬರುತ್ತೆ ಚಿಕ್ಕಿ. ಅದಳಕ್ ಶುರು ಮಾಡಿದ್ರಂತೂ ನನ್ ಜೀವನೇ ಹೋದಾಗುತ್ತೆ. ಅಲ್ಲ ಕಣೆ, ಅದು ತುಂಬಾ ಚಿಕ್ಕ ಮಗು. ಅದಕ್ಕೆ ಚಾಕ್ಲೇಟ್ ಕೊಟ್ರು ಕವರ್ ಕೂಡ ನಾವೇ ತಕ್ಕೊಡ್ಬೇಕು. ಅಷ್ಟು ಚಿಕ್ಕ ಮಗು ಅದು. ಆ ಮಗು ನಿನಗ್ ಚುಚ್ಚಕ್ ಬರುತ್ತಾ? ಅಯ್ಯೋ ಚಿಕ್ಕಿ, ನಿಮ್ಗೆ ಹೇಗೆ ಹೇಳಿ ನಾನು. ನಿದ್ದೆ ಗಣ್ಣಲ್ಲಿ ಆ ಸೇವಂತಿ ಮಗು ನನ್ನ ಎದೆ ಮೇಲೆ ಕೂತು ತುಳಿದಾಗುತ್ತೆ. ಆ ನರ್ಸ್ ಮಗು ಸುಮ್ಮನೆ ಕಾಲ್ ಟಚ್ ಆದ್ರೂ ಸಾಕು, ನನ್ನ ಜಾಡ್ಸ್ಬೋದಷ್ಟು ಭಯ ಆಗುತ್ತೆ ಚಿಕ್ಕಿ. ನನಗೆ ಮನೆನೇ ಬೇಡ, ಈ ಗಂಡ ಸಂಸಾರ ಆಸ್ತಿ ಯಾವ್ದು ಬೇಡ, ಎಲ್ಲನೂ ಬಿಟ್ಟು ಓಡೋಗೋಣ ಅನಿಸ್ತಿದೆ ಚಿಕ್ಕಿ. ಸತ್ತು ಓಡ ಅಂತ ಅನಿಸ್ತಾ ಇದೆ. ಇದೇನೇ ಆಶ್ಚರ್ಯ, 4 ಜನನ್ ಕೊಂದಾದ್ರೂ ಸರಿ, ನಾನ್ ಸುಖವಾಗಿ ಬಾಳ್ಬೇಕು ಅಂತಿದ್ದವಳು ಬಾಯಿಲ್ ಬರೋ ಮಾತಾ ಇದು. ಸಾವಿನ ಕತ್ತಿ ನೆತ್ತಿ ಮೇಲೆ ತೂಗ್ತಿರುವಾಗ ಇದ್ಯಾವುದು ನೆನಪಾಗಲ್ಲ ಚಿಕ್ಕಿ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ. ಅದ್ರಲ್ಲೂ ಆ ನರ್ಸ್ಗೆ ಮೊನ್ನೆ ಪ್ರಜ್ಞೆ ಬಂದಾಗ ಅವಳು ಎಲ್ಲಿ ಸತ್ಯ ಬಾಯ್ ಬಿಡ್ತಾಳೋ ಅಂತ ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ. ಆಮೇಲೆ ನೋಡಿದ್ರೆ ಆ ನರ್ಸ್ನ ಕೊಲ್ಲೋಕೆ ಅಂತ ನಾನು ಹಾಸ್ಪಿಟಲ್ ಹೋಗಿದ್ದೀನಿ. ಅವಳ ಮುಖದ ಮೇಲೆ ದಿಂಬ ಹಾಕ್ತೆ. ಅವಳು ಸತ್ತೇ ಹೋದ್ಲು. ಅಂದ್ರೆ ಅವಳು ಸತ್ತೋದ್ಲಾ? ಇಲ್ಲ, ನನಗಾಗ ಅನಿಸ್ತಾ ಇತ್ತು. ನಿದ್ರೆಲೋ ಭ್ರಮೆಲೋ ನರ್ಸು ಅನ್ಕೊಂಡು ನಾನು ಕರ್ಣನ್ ಕಾಲ್ ಮೇಲೆ ದಿಂಬ ಹಾಕಿ ಸಾಯಿ ಸಾಯಿ ಅಂತಿದ್ದೀನಿ. ಅಯ್ಯೋ ದೇವ್ರೆ, ಏನೇ ಹೇಳ್ತಿದ್ಯಾ? ನಿನ್ಗೇನು ಹುಚ್ಚಿಡ್ದಿದ್ಯಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ಚಿಕ್ಕಿ. ನಾನು ಆಡೋದ್ನ ನೋಡಿ ನನ್ ಗಂಡ ಸೈಕಿಯಾಟಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ದ. ಆ ಡಾಕ್ಟ್ರು ನಿಮ್ ಹೆಂಡತಿ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂದ್ರೆ ಅವ್ರಿಗೆ ಮಂಪರ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಹಾಗೇನಾದ್ರೂ ಮಾಡಿದ್ರೆ ನೀನ್ ಮಾಡಿದೆಲ್ಲ ಆಚೆ ಬರುತ್ತಲ್ವೇನೆ? ಅದೇ ಚಿಕ್ಕಿ, ನನಗಿವಾಗ ಭಯ ಆಗ್ತಿರೋದು. ಒಂದ್ ಕಡೆ ಸೇವಂತಿ ಮಗು, ಇನ್ನೊಂದ್ ಕಡೆ ಆ ನರ್ಸ್ ಮಗು, ಇನ್ನೊಂದ್ ಕಡೆ ಆ ನರ್ಸ್ಗೆ ಯಾವ ಪ್ರಜ್ಞೆ ಬರುತ್ತಾನೋ ಭಯ ಬೇರೆ. ಅಷ್ಟೇ ಅಲ್ದೆ ಆ ಡಾಕ್ಟ್ರು ನನ್ ಮನ್ಸಲ್ಲಿರೋದ್ನ ಆಚೆ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಸಾಲದು ಅಂತ ಆ ಕೊರವಂಜಿ ಕಾಟ ಬೇರೆ. ಯಾರು ಅವತ್ ನಮಗ್ ಸಿಕ್ಕಿದ್ರಲ್ಲ ಆ ಕೊರವಂಜಿನ? ಹೌದು ಚಿಕ್ಕಿ. ಪಾಪನ ಯಾರು ಪಾಪ ಮಾಡಿದ್ದಾರೆ? ಇನ್ಯಾರು? ನಿನ್ ಹೆಂಡತಿ. ನೀನ್ ಮಾಡಿದ ಕರ್ಮ ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ ಬೆನ್ ಬಿಡದೆ ಕಾಡುತ್ತೆ. ನಿನ್ ಬದುಕು ಇಷ್ಟಲ್ಲೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಇಷ್ಟು ದಿನ ನೀನು ಹಾಲು ಅಂತ ನಂಬಿದ್ದು ಹಾಲಲ್ಲ, ಉಸಿರು ಹಿಂಡೋ ಹಾಲಾಹಲ. ಇದೇನೇ ಇದು? ಸುನಾಮಿನೇ ಎದ್ದಿದ್ಯಲ್ಲ ನಿನ್ ಬದುಕಲ್ಲಿ. ಚಿಕ್ಕಿ, ಈಗ ನೀವೇ ನನ್ನ ಕಾಪಾಡ್ಬೇಕು ಚಿಕ್ಕಿ. ನನಗೆ ಎಲ್ಲಿ ನಿಜವಾಗ್ಲೂ ಹುಚ್ಚಿಡಿದ್ ಬಿಟ್ಟಿದೇನೋ ಅಂತ ಅನುಮಾನ ಶುರುವಾಗ್ಬಿಟ್ಟಿದೆ. ಮೊನ್ನೆ ಆ ಮಗು ಅಳೋದನ್ನ ಕೇಳಿ ಇರಿಟೇಟ್ ಆಗಿ ಅದನ್ನ ತಗೊಂಡೋಗಿ ಸ್ಟೋರ್ ರೂಮ್ ಅಲ್ಲಿ ಕೂಡ ಹಾಕ್ಬಿಟ್ಟಿದೆ. ಮನೆಯವರೆಲ್ಲ ಬಂದು ಸರಿಯಾಗಿ ಬೈದ್ರು. ಇವಳು ತಲೆ ಕೆಟ್ಟಿರೋದಂತೂ ಪಕ್ಕ. ಪ್ರಿಯಾ, ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ, ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ದೆ. ನನ್ ಗಂಡನ ಹೇಗ್ ತಡಿಲಿ ಚಿಕ್ಕಿ? ನಾನು ಹಾಸ್ಪಿಟಲ್ ಹೋಗ್ದಿರೋ ತರ ಹೇಗ್ ಮಾಡ್ಲಿ? ನನ್ ಸೀಕ್ರೆಟ್ನ
ನಾನು ಹೇಗೆ ಕಾಪಾಡ್ಕೊಳ್ಳಿ? ಪ್ರಿಯಾ, ನನ್ನ ಹತ್ರ ಇದಕ್ಕೊಂದು ಉಪಾಯ ಇದೆ ಕಣೆ. ಏನ್ ಚಿಕ್ಕಿ? ನೀನು ಆ ನರ್ಸ್ ಮಗುನ ಚೆನ್ನಾಗಿ ನೋಡ್ಕೋ, ಅದನ್ನ ಪ್ರೀತಿಯಿಂದ ಮಾತಾಡ್ಸು, ಮುದ್ದು ಮಾಡಿ ಅದನ್ನ. ಅಯ್ಯೋ, ನನಗ ಆ ಮಗು ನೋಡ್ತಿದ್ರೇನೆ ಭಯ ಆಗುತ್ತಲ್ಲ ಚಿಕ್ಕಿ. ಆಗ್ಲಿ ಕಣೆ, ಯಾರ ಮುಂದೆನೂ ತೋರ್ಸ್ಕೋಬೇಡ. ಏನೇ ಆಗ್ಲಿ, ಏನೂ ಆಗೇ ಇಲ್ಲ ಅನ್ನೋ ತರ ಇದ್ಬಿಡು. ಆಗ ನಿನ್ಗೇನೂ ಆಗಿಲ್ಲ, ಸರಿ ಹೋಗಿದೆ ಅಂತ ನಂಬ್ತಾರೆ ಕಣೆ. ಆಮೇಲೆ ನಿನ್ನ ಯಾರೋ ಹಾಸ್ಪಿಟ್ಲ್ಗೆ ಹೋಗು ಅಂತಾನೂ ಹೇಳೋದಿಲ್ಲ. ಚಿಕ್ಕಿ, ನೀವ್ ಹೇಳೋದು ಸರಿ ಅಂತ ಅನಿಸ್ತಾ ಇದೆ. ಇನ್ಮೇಲೆ ಆದಷ್ಟು ಆ ನರ್ಸ್ ಮಗುನ ಚೆನ್ನಾಗಿ ನೋಡ್ಕೊಳ್ತೀನಿ. ಏನ್ ಒಳಗೆ ಸೇರ್ಕೊಂಡವ್ರು ಇಷ್ಟೊತ್ತಾದ್ರೂ ಬಂದೇ ಇಲ್ಲ? 2 ಅವರ್ ಆಯ್ತು ಒಳಗಡೆ ಸೇರ್ಕೊಂಡು. ಫುಲ್ ಸೈಲೆಂಟು, ಗದ್ಲಾನು ಇಲ್ಲ, ಸದ್ದು ಇಲ್ಲ. ಹೌದೌದು.